ವಾಟಲ್ ನಾಗರಾಜ್ ಸರ್ ಪಾಪ ಹುಟ್ಟು ಹೋರಾಟಗಾರ, ಅವರು ರಕ್ತದಲ್ಲೇ ಬಂದಿದೆ ಅವ್ರನ್ನ. ನನಗೆ 60 ವಯಸ್ಸು, ಚಿಕ್ಕುಡಿಂದ ನೋಡ್ತಾ ಇದ್ದೀನಿ ಅವ್ರನ್ನ ಬೆಂಗಳೂರಲ್ಲಿ. ಕನ್ನಡ ಅಂತಂದರೆ ಪಾಪ ಅವರು ಚಳವಳಿ ಇವತ್ತೆಲ್ಲ ಉಟ್ಕೊಂಡಿದ್ದಾರೆ, ಎಲ್ಲರೂ ಇಲ್ಲ ಅಂತಲ್ಲ. ಬಟ್ ಆದರೆ ಪಾಪ ಇವತ್ತು ನೋಡಿ ಅವ್ರನ್ನ ರಾಜ್ಯಸಭೆ ಕಳಿಸಿದ್ರೆ ಥ್ರೂಔಟ್ ವರ್ಲ್ಡ್ಗೆ ಅವ್ರು ಸೌಂಡ್ ಹೋಗ್ತಾ ಇತ್ತು. ಪಾಪ ಒಬ್ಬರು ಅವ್ರನ್ನ ಮಾಡಲಿಲ್ಲ, ಯಾರನ್ನೋ ಕೆಲ್ಸಕ್ಕೆ ಬರ್ದವ್ರನ್ನ ಕೇಳಿಸ್ತಾರೆ. ಅವ್ರನ್ನ ರಾಜ್ಯಸಭೆ ಕಳಿಸಿದ್ರೆ ಕರ್ನಾಟಕದಾಗ ಇರ್ತಕ್ಕಂಥ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳು ಎಲ್ಲ ಪಾಪ ಅವರು ಹೋರಾಟ ಮಾಡ್ತಾರೆ. ಅರ್ಥ ಆಯ್ತು? ಅಂಥವ್ರು ಯಾರಿಲ್ಲ ನಮ್ಮಲ್ಲಿ. ಯಾರು ಮಾತಾಡ್ತಾರೆ ಹೇಳಿ? 22 ಜನ BJP ಎಂಪಿಗಳಿದ್ದಾರೆ, ಯಾರು ಮಾತಾಡಲ್ಲ ಅವ್ರ ಪರವಾಗಿ. ಕರ್ನಾಟಕದಲ್ಲಿ ಬಹಳ ಅನ್ಯಾಯ ಅಂದರೆ ಇಲ್ಲಿ ಬೆಂಗಳೂರಿಗೆ, ಯಾಕಂದ್ರೆ ಎಲ್ಲರೂ ಬರ್ತಾರೆ ಬೆಂಗಳೂರಿಗೆ, ಎಲ್ಲರೂ ಇಲ್ಲಿ ವಾಸ ಬೇಕು. ಒಬ್ಬರನ್ನ ಇಲ್ಲಿ ಹೋರಾಟಗಾರರು ಯಾರೂ ಬರಲ್ಲ ಇಲ್ಲಿ. ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ 5 ಲಕ್ಷ ಜನಸಂಖ್ಯೆ ಇತ್ತು ಜಮಾನದಲ್ಲಿ, ಇವತ್ತು 1.5 ಕೋಟಿ ಆಗಿದೆ. ನೀರು ಎಲ್ಲಿಂದ ತರ್ತಾರೆ? ಬರಗಾಲ ಒಂದು ಕಡೆ, ನೀರಿನ ಸಮಸ್ಯೆ, ಮಳೆ ಆಗಿದ್ರೆ ತಾನಾಗಿ ಹೊರಟೋಗುತ್ತೆ. ಹೋದ ವರ್ಷದಲ್ಲಿ ಇದೇ ಥರ ಗಲಾಟೆ ಮಾಡಿದ್ರ? ಇಲ್ಲ, ಸತತವಾಗಿ ಹರ್ಕೊಂಡು ಹೋಗ್ತಾ ಇತ್ತು ನೀರು. ಇವತ್ತಿಲ್ಲ, ಮಳೆ ಬರಗಾಲ ಇದೆ. ಫಸ್ಟ್ ಆಫ್ ಆಲ್ CW ಕೊಟ್ಟಿದ್ರಲ್ಲ, ಅವ್ನಿಗೆ ಅವಿವೇಕಿಗೆ ಅವ್ನು ಫಸ್ಟ್ ಜ್ಞಾನ ಬೇಕು, ನಾಲೆಡ್ಜ್ ಬೇಕು. ಅರ್ಥ ಆಯ್ತಾ? ಒಂದು ಪರ ಕುತ್ಕೊಂಡು ಅಲ್ಲಿ ಆರ್ಡರ್ ಮಾಡೋದಲ್ಲ, ಅದು ಅವಿವೇಕ್ತನ, ಅದು ಮುಟ್ಟಾಳ್ತನ. ಅದು ಹೋಗ್ಬೇಕಲ್ಲಿ ಫಸ್ಟ್ ಹೋಗಿ ನೀರು ಎಷ್ಟಿದೆ, ಮಳೆ ಎಷ್ಟಾಗಿದೆ ನೋಡ್ಬಿಟ್ಟು ಅದನ್ನೆಲ್ಲ ಪರಿಶೀಲನೆ ಮಾಡಿ ಆರ್ಡರ್ ಕೊಡ್ಬೇಕು. ಅದನ್ನ ಏಕ್ದಮ್ ಕುತ್ಕೊಂಡು ಅಲ್ಲಿ ಆರ್ಡರ್ ಮಾಡೋದಲ್ಲ ಅದು. ಇಲ್ಲಿ ಇರ್ತಕ್ಕಂಥವ್ರು ಪಾಪ ಏನು ಕುಡಿಬೇಕು? ಬೆಂಗಳೂರು ಜನ ಪ್ರತಿಯೊಬ್ಬರು ಇಲ್ಲಿ ಒಡಿಸ್ಸಾಯಿಂದ ಇದರಿಂದ ಎಲ್ಲರೂ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಬಂದು ಬೆಂಗಳೂರಿಗೆ ಬಂದರೆ ವಾಪಸ್ ಯಾರು ಹೋಗಲ್ಲ. ಇವತ್ತು ಸಮಸ್ಯೆ ಆಗ್ತಾರೆ ಕನ್ನಡಿಗರಿಗೆ. 10 ಪೈಸೆ ಮೇಡಮ್ ಮೆಜೆಸ್ಟಿಕ್ಕು ಎಲ್ಲನೂ ಹೋಗಿ BTS ಇವತ್ತು ಹೆಂಗಾಗಿದೆ. ಆ ಮೆಟ್ರೋ ನೋಡಿ ಹೆಂಗಾಗಿದೆ ಅಂತ. ಜನಸಂಖ್ಯೆ ಸ್ಫೋಟ ಆಗ್ತಾ ಇದೆ. ಬೆಂಗಳೂರು ಯಾಕೆ ಬಂದು ಸಾಯ್ಬೇಕೆಲ್ಲ? ಬೇರೆ ಇಲ್ವಾ? ಚೆನ್ನೈ ಇಲ್ವಾ? ಹೈದ್ರಾಬಾದ್ ಇಲ್ವಾ? ಮಾತಾಡ್ತಿದ್ರೆ ಇವರು ಇಂಡಿಯಾ ಅಂತ ಹೇಳ್ತಾರೆ. ಆಯಿತು, ನಿನ್ಗೆ ಭಿಕ್ಷೆ ಕೊಟ್ರಲ್ಲ, ಅಂಬೇಡ್ಕರ್ ಬಗ್ಗೆ ಎಷ್ಟು ನೀನು ಗೌರವ ಕೊಡ್ತಾ ಇದೆ ಅಂಬೇಡ್ಕರ್ಗೆ ಅಲ್ವಾ? ಸಂವಿಧಾನ ನೀನು ಬರೋದಕ್ಕೆ ಹೋಗೋದಕ್ಕೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರು ಬರ್ಬೋದು, ಸಂವಿಧಾನ ಹಾಕ್ಕೊಟ್ರು. ನೀನು ಎಷ್ಟು ಅಂಬೇಡ್ಕರ್ ನೆನ್ಪು ಮಾಡ್ಕೊಳ್ತಾ ಇದೆಯಾ ಅಲ್ವಾ? ಮತ್ತೆ ಇಲ್ಲಿಗೆ ಫಸ್ಟ್ ನಾವು ಓಕೆ, ಇದು ನನ್ನ ನಾಡು, ನನ್ನ ನುಡಿ, ಫಸ್ಟ್ ನಂದು ಸ್ಟೇಟು, ಆಮೇಲೆ ನಿಂದು ಭಾರತ ಅಲ್ವಾ? ಮತ್ತೆ ಭಾಷಾಭಿಮಾನ ಏನಕ್ಕೆ ಬಂತು ಹೇಳಿ? ಪ್ರತಿಯೊಂದು ವಿಚಾರದಲ್ಲೂ ಕನ್ನಡಿಗರಿಗೆ ಅನ್ಯಾಯ. ಯಾವುದೇ ವಿಚಾರ ತಗೊಳ್ಳಿ, ಯಾರು ಮಾತಾಡಲ್ಲ. ಅವ್ರು ಬರೀ ದೊಡ್ಡ ದೊಡ್ಡ ಭಾಷಣಕಾರ ಮಾತಾಡ್ತಾರಲ್ಲ, ಮಾತಾಡೋಂಥ ಟ್ಯಾಲೆಂಟ್ ಬೇಕು ಫಸ್ಟ್ ಆಫ್ ಆಲ್. ನನಗೆ ಫಸ್ಟ್ ಮುಖ್ಯ ಅಧಿಕಾರ ಅಂತಸ್ತಲ್ಲ, ನನ್ನ ನಾಡು ನುಡಿ ಜಲ ಫಸ್ಟು. ನಾವು 60 ವರ್ಷ ಗೋಕಾಕ್ ಚೆಲುವಿಂದ ನಾವು ಬರ್ತಾ ಇದ್ವಿ. ಅಣ್ಣವ್ರು ಫಸ್ಟು ಇದು ಮಲ್ಲೇಶ್ಪುರದಲ್ಲಿ ಓಪನ್ ಮಾಡಿದ್ರು. ರಾಜ್ಕುಮಾರ್, ನಾನು ಗಣೇಶ ಬೇಕಲ್ಲಿ ಕೆಲಸ ಮಾಡ್ತಿದ್ದೆ ಗಾಂಧಿ ಬಜಾರಲ್ಲಿ, ಓಡೋಗಿದೆ ಅಣ್ಣವ್ರು ನೋಡೋಕೆ ಅಂತ ಹೇಳ್ಬಿಟ್ಟು. ಆವತ್ತಿಂದ ಹೋರಾಟ ಮಾಡ್ಕೊಂಡ್ಬರ್ತೀವಿ. ಏನು ಪ್ರಯೋಜನ? ಕನ್ನಡಿಗರಲ್ಲಿ ಇನ್ನೊಂದೇನು ಗೊತ್ತಾ? ಒಗ್ಗಟ್ಟು ಅನ್ನೋದಿಲ್ಲ ನೋಡಿ. ಈ ಮೀಡಿಯಾಗಳಲ್ಲಿ ತಮಿಳ್ ಮೀಡಿಯಾಗಳು ತೆಗೆದು ನೋಡಿ, ಎಷ್ಟು ಬರೀ ಅವರು ಮೇಕೆದಾಟು ಏನು ಗೊತ್ತಿಲ್ಲ ಅವನಿಗೆ. ಗಂಧ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಏನು ಗೊತ್ತಿಲ್ಲ. ಬರೀ ಅದ್ರ ಬಗ್ಗೆ ಅಪಪ್ರಚಾರ ಮಾಡ್ತಾರೆ.